ಸಾರಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನಾಡು ಇದು. ಬಸವಣ್ಣನವರ ಬಸವನಾಡು. ಇಂಥ ಒಂದು ಪವಿತ್ರ ಭೂಮಿ ಒಳಗೆ ಇವತ್ತಿನ ದಿನ ಹುಮನಾಬಾದಿನ ಸಮಾಜದ ಸರ್ವ ಜನಾಂಗಗಳ ಸರ್ವ ಧರ್ಮಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕನಕದಾಸರ ಜಯಂತಿಯನ್ನು ಆಯೋಜನೆ ಮಾಡಿದ್ದೇವೆ. ಬಹುತೇಕ ಕನಕದಾಸರ ತತ್ವ, ಕನಕದಾಸರ ಆದರ್ಶ ಏನಾಗಿರ್ತಕ್ಕಂಥದ್ದಂದ್ರೆ ಸರ್ವ ಅದರ ಜೊತೆಗೆ ಕನಕದಾಸರ ತತ್ವ ಆದರ್ಶಗಳು ಇವತ್ತಿನ ಯುವ ಪೀಳಿಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಜಾತಿ ವ್ಯವಸ್ಥೆಯಲ್ಲಿ ಬದುಕಲಿಕ್ಕತ್ತಿದ್ದೀವಿ. ನಾವೆಲ್ಲರಿಗೂ ಒಂದು ಜಾತಿಯಿಂದಾಗಿ ನಮ್ಮನ್ನು ಅಳಿಲಿಕ್ಕತ್ತಿದ್ದಾರೆ. ಕನಕದಾಸನ ಅಂದ್ರೆ ಕುರುಬರಂತಾರ, ಬಸವಣ್ಣವ್ರು ಅಂದ್ರೆ ಲಿಂಗಾಯತರಂತಾರ, ಅಂಬೇಡ್ಕರ್ ಅಂದ್ರೆ ದಲಿತರಂತಾರ. ಈ ತರನಾಗಿ ಆಗಬಾರ್ದು. ಯಾಕಂದ್ರೆ ಇವರೆಲ್ಲರೂ ಕೂಡ ವಿಶ್ವ ಮಾನವರು, ಇವರೆಲ್ಲರೂ ಕೂಡ ಸರ್ವ ಸಮಾಜದ ಹಿತಕ್ಕಾಗಿ ಬದುಕಿ ಹೋಗಿರ್ತಕ್ಕಂಥ ಭಗವಂತರುಗಳಂತ ನಾವು ಕರಿತೀವಿ. ಅಂತ ಭಗವಂತನ ಕಾರ್ಯಕ್ರಮವನ್ನ ಉಡುಪಿಯಲ್ಲಿ ಶ್ರೀಕೃಷ್ಣನ ಭಕ್ತಿಗೆ ದೇವಸ್ಥಾನದ ಗರ್ಭಗುಡಿಯ ಒಡೆದು ಆ ಕನಕದಾಸನಿಗೆ ದರ್ಶನ ಕೊಡ್ತಾನಂದ್ರೆ ಭಕ್ತ ಕನಕದಾಸರ ಭಕ್ತಿ ಸೇವೆ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಭಗವಂತನ ಮೇಲೆ ಏಕಾಗ್ರತೆಯನ್ನಿಟ್ಟು ಆತನ ಗರ್ಭಗುಡಿಯ ಪ್ರವೇಶವನ್ನ ನಿರಾಕರಿಸಿರ್ತಕ್ಕಂಥ ಸಂದರ್ಭದಲ್ಲಿಗೆ ಗರ್ಭಗುಡಿಯ ಹಿಮ್ಮುಖವಾಗಿ ಹೋಗಿ ನಿಂತು ಭಕ್ತ ಕನಕದಾಸರ ಭಜನೆಯನ್ನ ಮಾಡ್ತಾರ, ಕೀರ್ತನ ಹೇಳ್ತಾರ. ಭಗವಂತ ಕುಡು ನನಗೆ ದರ್ಶನ ಅಂತೇಳಿ ಹಿಂಭಾಗಕ್ಕೆ ಹೋಗಿ ಕೇಳಿದಾಗ ಗರ್ಭಗುಡಿ ಹೋಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹಿಮ್ಮುಖವಾಗಿ ತಿರುಗಿ ನಿಂತು ಗರ್ಭಗುಡಿಯ ಸೀಳಿ ಭಗವಂತ ಕನಕದಾಸನಿಗೆ ದರ್ಶನ ಕೊಡ್ತಾನ. ಆತನ ಭಕ್ತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ. ನೀವು ಕೂಡ ಭಕ್ತಿ ಮಾಡ್ಲಿಕ್ಕತ್ತಿದ್ದೇವೆ. ಎಂತ ಭಕ್ತಿ ಮಾಡ್ಲಿಕ್ಕತ್ತಿದ್ದೇವೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತೇವಿ, ದೇವರ ನಮಸ್ಕಾರ ಮಾಡುವಂತ ಸಂದರ್ಭದೊಳಗ ಹಿಂದೆ ನಮ್ಮ ಭಕ್ತಿ ಹೆಂಗಾಗ್ಯದ ಅಂದ್ರ ನಮ್ಮ ಚಪ್ಪಲಿ ಯಾರು ಒಯ್ಯಾಕತ್ತಾರ ಅಂತ ನೋಡ್ಲಾಕತ್ತಿರ್ತೀವಿ. ಇದು ನಮ್ಮ ಭಕ್ತಿ ಆಗ್ಲಕತ್ತಾವ. ಇಂಥ ಭಕ್ತಿ ಮಾಡಿಕೊಟ್ಟಿರ್ತಕ್ಕಂಥವ್ರ ಕನಕದಾಸರಲ್ಲ, ನೇಮ ನಿಷ್ಕಾಮ ಭಕ್ತಿ ಮಾಡಿರ್ತಕ್ಕಂಥವ್ರು. ಮಾಳಿಂಗರಾಯ ಭಕ್ತಿ ಮಾಡ್ತಿದ್ದ. ಎಂತ ಭಕ್ತಿ ಮಾಡ್ತಿದ್ದ ಅಂದ್ರ ಅಮೃತ ಅವರು ಮಾಳಿಂಗರಾಯ ಭಕ್ತಿ ಮಾಡ್ತಿದ್ದ. ಆತನ ಹೆಗಲ ಮ್ಯಾಲಿನ ಕಂಬಳಿ ತುಂಬಿ ಹರಿಯುವಂತ ನದಿ ಒಳಗ ಹಾಸದ ಅಂದ್ರ ಸಾವಿರಾರು ಜನರನ್ನ ಹೊಳಿ ದಾಟಿಸಿರ್ತಕ್ಕಂಥ ಇತಿಹಾಸ ಇದು. ಗೊಂಗಡಿ ಪವಿತ್ರವಾಗಿರ್ತಕ್ಕಂಥ ಹಾಲು ಮತ್ತು ಧರ್ಮದ ಸಂಕೇತ. ಗೋಲಗೇರಿ ಗೊಲ್ಲಾಳೇಶ್ವರರಿದ್ರು. ಸಿಂದಗಿ ತಾಲೂಕಿನೊಳಗೆ ಗೋಲಗಿರಿ ಅಂತ ಒಂದು ಹಳ್ಳಿ ಬರ್ತದ. ಶ್ರೀಶೈಲಕ್ಕೆ ಹೋಗ್ತಿದ್ರಂತ ಎಲ್ಲಾ ಶರಣರು. ಶ್ರೀಶೈಲಕ್ಕೆ ಭಕ್ತರು ಹೋಗ್ತಿದ್ರು. ಗೊಲ್ಲಾಳಪ್ಪ ಅಂತೇಳಿ ಕುರಿ ಕಾಯ್ತಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ. ಆತ ಹೇಳ್ತಾನ, ನೀವೆಲ್ಲಿ ಹೊಂಟೇರಿ? ನಾವು ಶ್ರೀಶೈಲಕ್ಕೆ ಹೊಂಟೇವಿ. ಶ್ರೀಶೈಲದೊಳಗೆ ಏನು ಸಿಗ್ತದ? ಲಿಂಗ ಸಿಗ್ತದ. ಲಿಂಗ ತಗೊಂಡು ಏನ್ ಮಾಡ್ಬೇಕು? ಈ ಲಿಂಗವನ್ನ ಅಂಗೈಯೊಳಗೆ ಹಿಡಿದು ಜಪ ಮಾಡಿದಂದ್ರ ಭಗವಂತನ ಆಶೀರ್ವಾದ ಆಗ್ತದಂತ ಅವ್ನಿಗೆ ಹೇಳಿದ್ರು. ಆ ಗೊಲಗೇರಿ ಗೊಲ್ಲಾಳೇಶ್ವರ ಹೇಳ್ತಾರ, ನೀವು ಹೋಗುವಾಗ ಬರುವಾಗ ನನಗೊಂದು ಲಿಂಗ ತಗೊಂಡು ಬರ್ರಿ, ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ತಗೊಂಡು ಬರ್ರಿ ಅಂತ ಹೇಳಿದ್ರು. ಹೋಗ್ತಾರ, ಜಾತ್ರೆ ಮುಗಿಸ್ಕೋತಾರ. ಹೊಳ್ಳಿ ಬರುವಾಗ ಲಿಂಗ ತರೋದು ಮರ್ತು ಬಿಟ್ಟಿರ್ತಾರ. ಗೊಲ್ಲಾಳಪ್ಪ ದಾರಿ ಕಾಯ್ಲಕತ್ತಾನ. 16 ದಿನ ಆಗ್ಯದ. ಶ್ರೀಶೈಲಕ್ಕೆ ಹೋಗ್ಯಾರ. ಬರುವಾಗ ನನಗ್ ಲಿಂಗ ತರ್ತಾರ, ನಾ ದಿನ ಸೇವಾ ಮಾಡ್ಬೇಕಂತೇಳಿ ಬರುವ ದಾರಿ ಒಳಗೆ ಗೊಲ್ಲಾಳಪ್ಪ ನಿಂತು ಬಿಟ್ಟಾನ. ಆದ್ರೆ ಲಿಂಗ ತರದು ಮರ್ತು ಬಿಟ್ಟಾರ. ಮೋಡ ಭಕ್ತಿಗೆ ಕೇಳಿಲ್ಲ ಅನ್ನೋ ಹಂಗ ಆ ಶ್ರೀಶೈಲಕ್ಕೆ ಹೋಗಿ ಬರೋರು ವಿಚಾರ ಮಾಡ್ತಾರ, ಈಗ ನಾವು ಲಿಂಗ ಒಯ್ದ ಅವ್ನ ಕೈಯಾಗ ಕೊಡ್ಲಿಕ್ಕಂದ್ರೆ ನಮ್ಮನ್ನ ಬಡಿತಾನ. ಯಾಕಂದ್ರೆ ಕುರಿಕಾಯಿ ಅವದನ ಕೈಯಾಗ ಬಡಿಗೆ ಅದ, ಗೊಂಗಡಿ ಅದ, ನಮಗ್ ಹಂಗ ಅವ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಅದ ದಾರಿ ಒಳಗೆ ಬಿದ್ದಿರ್ತಕ್ಕಂಥ ಕುರಿ ಹಿಕ್ಕಿಯನ್ನ ತಗೊಂಡು ಅದನ್ನೊಂದು ಅರಬಿ ಒಳಗೆ ಕಟ್ಕೊಂಡು ಬಂದು ಗೊಲ್ಲಾಳಪ್ಪ ಕೊಡ್ತಾರ. ಇದ್ರೊಳಗ ಲಿಂಗ ಅದ, ಇದು ಬಹಳ ಪವಿತ್ರವಾದ ಲಿಂಗ, ಇದನ್ನು ದಿನನಿತ್ಯವೂ ಕೂಡ ನೀ ಪೂಜಾ ಮಾಡು, ಶ್ರೀಶೈಲ ಮಲ್ಲಿಕಾರ್ಜುನ ಒಲಿತಾನಂತ ಒಂದು ಹಿಕ್ಕಿ ಕಾಳ ತಂದು ಕೊಡ್ತಾರ. ಆ ಹಿಕ್ಕಿ ಒಳಗಿರ್ತಕ್ಕಂಥ ಲಿಂಗವನ್ನ, ಆ ಹಿಕ್ಕಿಯನ್ನ ಲಿಂಗ ಅಂತ ಭಾವಿಸಿ ಗೋಲಗೇರಿ ಗೊಲ್ಲಾಳೇಶ್ವರ ದಿನನಿತ್ಯವೂ ಕೂಡ ಪೂಜೆ ಮಾಡ್ತಾನ. ಕುರಿ ಹಾಲನ್ನ ಹಾಕಿ ಅಭಿಷೇಕವನ್ನ ಮಾಡ್ತಾನ. ಅವನು ಮಾಡಿರ್ತಕ್ಕಂಥ ಪವಿತ್ರವಾದ ಭಕ್ತಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸಾಕ್ಷಾತ್ಕಾರವಾಗಿ ಆ ಗೋಲಗಿರಿ ಗೊಲ್ಲಾಳೇಶ್ವರನಿಗೆ ಆಶೀರ್ವಾದ ಮಾಡ್ತಾನ. ಇದು ಹಾಲ ಮತ್ತು ಧರ್ಮದ ಪವಿತ್ರವಾಗಿರ್ತಕ್ಕಂಥ ಸಿದ್ಧಾಂತ. ಇಂಥ ಒಂದು ಧರ್ಮದೊಳಗೆ ನೀವು ಬದುಕಲಿಕ್ಕಂತಿದ್ದೀರಿ. ನಿಮ್ಮೆಲ್ಲರ ಹಣಿ ಮ್ಯಾಗ ಭಂಡಾರ ಹಚ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ. ಅದು ಕೇವಲ ಭಂಡಾರ ಅನ್ನೋದು ಒಂದು ತಿಲಕ ಅಂತ ತಿಳ್ಕೋಬಾರದು. ಭಂಡಾರ ಎಷ್ಟು ಪವಿತ್ರವಾಗಿರ್ತಕ್ಕಂಥದಂದ್ರೆ ಹಣಿ ಮ್ಯಾಲ ಹಚ್ಚಿರ್ತಕ್ಕಂಥ ಭಂಡಾರ. ನೀವೆಲ್ಲರೂ ಮುಂಜಾನೆದ್ದು ಹಣಿ ತುಂಬಾ ಭಂಡಾರ ಹಚ್ಕೊಂಡು ನಿಮ್ಮ ಕೆಲಸದ ದೈನಂದಿನ ಚಟುವಟಿಕೆ ನೀನು ಭಾಗಿಯಾಗ್ರಿ. ನೀವು ಭಂಡಾರ ಹಚ್ಕೊಂಡಿದ್ದ ದಿನ ಯಾವತ್ತಿರ್ತೈತಲ್ಲ ಆ ದಿನದ ಕಾರ್ಯ
ಯಾವತ್ತೂ ಕೂಡ ಶುದ್ಧ ಆಗ್ತದ, ಅದು ನಿಜ ಆಗ್ತದ. ನೀವು ಭಂಡಾರ ಎಂತ ಭಂಡಾರ ತಿಳ್ಕೊಂಡ್ರ, ಆ ಭಂಡಾರದ ಮ್ಯಾಗ ನಂಬಿಕೆ ಇಟ್ಟುಕೊಂಡು, ಆ ಭಂಡಾರದ ಮ್ಯಾಲ ಭಕ್ತಿ ಇಟ್ಟುಕೊಂಡು ನೀವ್ ಯಾವುದೇ ಮಾಡುವಂತ ಕಾರ್ಯಕ್ಕ ಇದು ಭಂಡಾರ ಭಕ್ತಿಯ ಸಂಕೇತ ತಿಳ್ಕೊಂಡ್ರಂದ್ರ ನಿಮ್ಮ ಬದುಕಿಗೆ ಆ ಭಂಡಾರ ಬಂಗಾರ ಆಗ್ತದ, ಬಂಗಾರ ಆಗ್ತದ. ಆ ಭಂಡಾರ ಏನಂತ ತಿಳ್ಕೊಂಡು ಒಂದಷ್ಟು ಜನ ಭಂಡಾರ ಮುಡ್ತಿರ್ತಾರ, ನಾ ಶರೇ ಬಿಡ್ತೀನ್ರಿ ಭಂಡಾರ ಮುಟ್ಟಿ ಹೇಳ್ತೀನಂತ. ಒಂದಷ್ಟು ಜನ ಭಂಡಾರ ಬ್ಯಾರೆ ಬ್ಯಾರೆದಕ್ ಬಳಕೆ ಮಾಡ್ತೀರಿ. ನೀವೇನರೇ ಭಂಡಾರವನ್ನ ಮುಟ್ಟಿ ಏನರೇ ಹಾನಿ ಮಾಡೋದು ಮತ್ತೊಂದು ಮಾಡಿದ್ರಂದ್ರ ಆ ಭಂಡಾರ ಬೆಂಕಿಯಾಗಿ ಕಾಡ್ತದ, ನಿಮ್ಮ ಮಣಿ ಮಠ ಸುಡುತ್ತದ. ಅದು ಭಂಡಾರ ಪವಿತ್ರವಾಗಿರತಕ್ಕಂತ ಅದು. ಅಂತ ಭಂಡಾರದ ಶಕ್ತಿಯನ್ನರಿತು ಹಾಲು ಮತ ಸಮಾಜಕ್ಕೆ ಗುರು ಬೀರಲಿಂಗೇಶ್ವರ ರೇವಣ ಸಿದ್ಧ ಮಾಳಿಂಗರಾಯ ಮೈಲಾರಲಿಂಗ ಭಂಡಾರವನ್ನ ಕೊಟ್ಟಿದ್ದಾನ. ಇದು ಪವಿತ್ರವಾಗಿರ್ತಕ್ಕಂತ ಭಂಡಾರ. ನಿಮಗೇನಾರ ಕಷ್ಟ ಬಂದಿತ್ತಂದ್ರ, ನಿಮಗೇನಾರ ತಾಯಂದ್ರಿಗೆ ನೋವಾಗಿತ್ತಂದ್ರ ಬಾಜುದವ್ರಿಗೆ ಹೇಳಾಕ್ ಹೋಗ್ಬೇಡ್ರಿ ನಿಮಗ್ ಬಂದ ಕಷ್ಟನ. ನಿಮಗೇನಾರ ತೊಂದರೆ ಆಗಿತ್ತಂದ್ರ ಮಕ್ಕಳ ಮನೆಯವ್ರಿಗೆ ಹೇಳಿದ್ರಂದ್ರ ಬಂಧುಗಳಾದವ್ರು ಬಂದುಂಡು ಹೋಗೋರು ಬಂಧನ ಕಳಿಯಲ್ಲಿ ಯಾರು ಬರೋದಿಲ್ಲ. ನಿಮಗ ಏನಾರೇ ಬಂಧನ ಬಂದಿತ್ತಂದ್ರ ನಿಮ್ಮೂರೊಳಗ ಬೀರಪ್ಪಂದು ಮಾಳಪ್ಪಂದು ಗುಡಿ ಇತ್ತಂದ್ರ ಆ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಹಣಿ ಮ್ಯಾಗ ಭಂಡಾರ ಹಚ್ಕೊಂಡು ಬೀರಪ್ಪಗೆ ಕೇಳಿ ಬರ್ರಿ, ಬಂದ ಕಷ್ಟ ಬಯಲು ಮಾಡುವಂತ ಶಕ್ತಿ ನಿಮ್ಮೂರ ಬೀರಪ್ಪನ ಗುಡಿ ಒಳಗ ನಿಮ್ಮ ಭಂಡಾರದೊಳಗೆ ಅಡಗಿರ್ತಕ್ಕಂತ. ನೀವೆಲ್ಲರೂ ಡೊಳ್ಳು ಬಾರಿಸ್ತೀರಿ, ಡೊಳ್ಳು ಬಾರಿಸ್ತೀರಿ. ಎದಕ್ಕೆ ಬಾರಿಸ್ತೀರಿ ಡೊಳ್ಳ? ಮೆರವಣಿಗೆ ಮಾಡುವಾಗ ಬಾರಿಸ್ತೀರಿ, ಜಯಂತಿ ಮಾಡುವಾಗ ಬಾರಿಸ್ತೀರಿ, ಪಲ್ಲಕ್ಕಿ ಹೊರಡುವಾಗ ಭಂಡಾರ ಹಾರಿಸುವಾಗ ಆ ಡೊಳ್ಳನ್ನ ಬರಸ್ತಿರಲ್ಲ. ಆ ಡೊಳ್ಳಿಂದ ಒಂದು ಪವಿತ್ರತೆ ಇದೆ. ಎಂತ ಪವಿತ್ರತೆ ಅಂತಂದ್ರ, ಒಬ್ಬ ಡೋಳಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಡೋಳಾಸುರ ಅಂತ ರಾಕ್ಷಸ ಇದ್ದ. ಆ ಡೋಳಾಸುರ ರಾಕ್ಷಸನನ್ನ ಭಗವಂತ ಸಂಹಾರ ಮಾಡಿ ಆ ಡೋಳಾಸುರ ರಾಕ್ಷಸನ ಚರ್ಮದಿಂದ ತಯಾರಾಗಿರ್ತಕ್ಕಂತ ಡೊಳ್ಳು ಶಿವನ ಕೈಯೊಳಗೆ ಡಮರುಗವಾಗಿತ್ತು. ಬಹಳ ದಿನ ಡಮರುಗವಾಗಿತ್ತು. ಈ ಭೂಮಿ ಮೇಲೊಂದು ಪವಿತ್ರವಾಗಿರ್ತಕ್ಕಂಥ ಧರ್ಮ ಸ್ಥಾಪನೆಯಾದಾಗ ಆ ಧರ್ಮದ ಒಂದು ಸಾಂಕೇತಿಕವಾಗಿ ನನ್ನ ಕೈಲಾಸಕ್ಕೆ ಸುದ್ದಿ ತಿಳಿಬೇಕಾಗಿತ್ತಂದ್ರ ಇದು ಹಾಲು ಮತ ಸಮಾಜಕ್ಕೆ ಉಡುಗೊರೆ ಆಗಿ ಕೊಟ್ಟಿರ್ತಕ್ಕಂಥದ್ದು. ಅದು ಭಗವಂತ ಪರಮಾತ್ಮ ಕೊಟ್ಟಾನ ನಮಗೆ. ಅವನ ಕೈಯಾಗಿನ ಡಮರುಗವನ್ನ ಡೊಳ್ಳು ಮಾಡಿ ಕೊಟ್ಟಾನ. ನಿಮಗೇನಾರ ಸಂಕಟ ಬಂತಂದ್ರ, ನಿಮಗ್ ಆನಂದವಾಗಿದ್ರು ಕೂಡ ಸಂಕಟ ಬಂದ್ರು ಕೂಡ ನೀವು ಡೊಳ್ಳು ಬಾರಿಸಿದ್ರೆ ಸಾಕು, ಕೈಲಾಸದೊಳಗಿರ್ತಕ್ಕಂಥ ಭಗವಂತನಿಗೆ ಹೋಗಿ ಕೇಳ್ತಂತ ಅಂತ ಒಂದು ಶಕ್ತಿ ಈ ಹಾಲು ಮತ ಧರ್ಮದಲ್ಲಿ ಭಗವಂತ ಕೊಟ್ಟಿದ್ದಾನ. ಮಾಳಿಂಗರಾಯ, ನೀವೆಲ್ಲ ಅನ್ಕೊಂಡಿದ್ದೀರಿ ಮಾಳಿಂಗರಾಯ ಅಂದ್ರೆ ಕೇವಲ ಕುರುಬರಿಗೆ, ಈ ಹಾಲು ಮತದವರಿಗೆ, ಗೊಂಡ ಸಮಾಜದವ್ರಿಗೆ ಅಟ್ಟೆ ಸಂಬಂಧ ತಿಳ್ಕೊಂಡಿರಿ. ಇದು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿರತಕ್ಕಂಥವನಲ್ಲ. ಒಬ್ಬ ಶರಣನಿದ್ದ, ಬಹಳ ದಿವಸದ ಇತಿಹಾಸ ಅಲ್ಲ, ಒಂದ್ ಸಣ್ಣ ಕಥೆ ಹೇಳಿ ಮಾತು ಮುಗಿಸ್ಬಿಡ್ತೀನಿ. ಒಬ್ಬ ಶರಣ ಇದ್ದ. ಅವನ ಹೆಸರು ಏನಂತ ಹೇಳಿದ್ರೆ ಜೇವರ ಚನ್ನಬಸಪ್ಪ ಗೌಡ್ರು ಅಂತೇಳಿ. ಲಿಂಗಾಯತ ಸಮಾಜದಲ್ಲಿ ಬಿಟ್ಟಿರ್ತಕ್ಕಂತ ಚನ್ನಬಸಪ್ಪ ಗೌಡ್ರು ಅಂತಿದ್ರು. ಅವರು ದಿನನಿತ್ಯದ ಕಾಯಕ ಏನಾಗಿತ್ತಂದ್ರ ಬೀರಪ್ಪನ ಗುಡಿ ಒಳಗೆ ಬಂದು ಡೊಳ್ಳು ಬಾರಿಸಿ ಹಾಡಿಕೆ ಮಾಡ್ತಿದ್ರು, ಡೊಳ್ಳಿನ ಹಾಡಿಕೆ ಮಾಡ್ತಿದ್ರು. ಒಂದಷ್ಟು ಜನ ಹೇಳ್ತಾರ ಆತ ಕುರುಬರ ಜೊತೆ ಕುಡ್ಕೊಂಡಾನ, ಡೊಳ್ಳು ಬಾರಿಸ್ಲಿಕ್ಕತ್ತದನ, ಇದು ಅತಿ ಸೂಕ್ತಿ ಆಗುವಂತದಲ್ಲ, ಅದನ್ನ ಬಿಡಿಸ್ರಿ ಬಿಡಿಸ್ರಿ ಅಂತ ಹೇಳ್ತಾರ. ಆ ಚನ್ನಬಸಪ್ಪ ಗೌಡ ಯಾವತ್ತೂ ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ ಅಂದ್ರ ಅವ ಕುರುಬರಂತ ಹೊಂಟಾವಲ್ಲ, ಅವ ಜಾತಿ ತಿಳ್ಕೊಂಡು ಹೊಂಟಾವಲ್ಲ, ಭಕ್ತಿ ಒಂದಿಟ್ಟು ಭಗವಂತನ ಗುಡಿ ಒಳಗ ದಿನನಿತ್ಯವೂ ಕೂಡ ಡೊಳ್ಳು ಬಾರಿಸಿ ಶಿವನಾಮ ಸ್ಮರಣೆಯನ್ನ ಮಾಡ್ತಿದ್ದ. ಒಂದು ದಿನ ಅವ್ರ ತಂದೆ ಹೇಳ್ತಾರ, ನೀ ಏನಾರೇ ಇದ ಕಾಯಕ ಮಾಡ್ಕೊಂಡ್ ಹೊಂಟೆ ಅಂದ್ರ ನಮ್ಮ ಮನೆತನಕ್ಕೆ ಇದು ಗೌರವ ಸಲ್ಲೋದಂಗಲ್ಲ. ನೀ ಏನ ಹುಲಿಜಂತಿ ಜಾತ್ರೆಗೆ ಹೋಗ್ಬೇಕು ಅನ್ಕೊಂಡಿಲ್ಲ, ನೀ ಈ ಸಲ ಹುಲಿಜಂತಿಗೆ ಹೋಗ್ಬೇಡ ಅಂತ ಹೇಳ್ತಾರ. ಆತ ಕೇಳಂಗಿಲ್ಲ. ನಾ ಹೋಗವಂದ್ರ ಹೋಗವಣ ಅಂತ ಹಠ ಹಿಡಿತಾನ. ಅವಾಗ ಚನ್ನಬಸಪ್ಪ ಗೌಡ್ರ ತಂದೆಯವ್ರು ಹೇಳ್ತಾರ, ನೀ ಹೋಗೋದೇ ಕರೆ ಆಗಿತ್ತಂದ್ರ 8 ಎಕರೆ ಹೊಲ ಅದ, ಇದನ್ನ ಬಿತ್ತಿ ಹೋಗು, ಅವಾಗ ನನಗ್ ಹುಲಿಜಂತಿ ಕಳಿಸ್ತ ಅಂತ ಹೇಳಿದ್ರು. 4 ತಾಸ್ನಾಗ ಯಾರಿಗಾರ ಹೊಲ ಬಿತ್ತಕ್ ಆಗ್ತೈತ್ರಿ 8 ಎಕರೆ? ಆಗಂಗಿಲ್ಲ. ಆದ್ರೆ ಚನ್ನಬಸಪ್ಪ ಗೌಡ್ರು ಹೊಲ ಬಿತ್ತಲಕ್ ಆರಂಭ ಮಾಡ್ತಾರ. ಹೊಲದೊಳಗ ಎತ್ತುಗಳನ್ನ ಕಟ್ಟಿ ಹೊಲ ಬಿತ್ತಾರ, ಬೆಳತಕ್ಕ ಹೊಲ ಬಿತ್ತಾರ. ಆದ್ರ ಒಂದೇ ಒಂದ್ ಹಿಡಿ ಬೀಜಾನೇ ಹಾಕಿರೋದಿಲ್ಲ, ಬರೀ ಕುಲ್ಲಾ ಹೊಲನೇ ಬಿತ್ತಿರ್ತಾರಂತ. ಅವಾಗ ಅರಿವಾಗ್ತದ ಚನ್ನಬಸಪ್ಪ ಗೌಡ್ರಿಗೆ, ನಾವು ಹೊಲ ಬಿತ್ತಾಕ್ ಬಂದೇವಿ, ರಾತ್ರಿ ಬೆಳತಕ್ಕ ಹೊಲ ಬಿತ್ತೇವಿ, ನಾವು ಬೀಜ ಹಾಕೋದೇ ಮರ್ತು ಬಿಟ್ಟೇವಿ, ಇದು ನನ್ನ ತಂದೆಗೆ ಹೇಳೋದು ಬೇಡ ಅಂತ ತಿಳ್ಕೊಂಡು ಬೀಜ ಒಯ್ದು ಬಣಿಮಿ ಒಳಗ ಮುಚ್ಚಿಡ್ತಾರ. ಹುಲಜಂತಿ ಜಾತ್ರೆ ಮುಗಿಸ್ಕೊಂಡ್ ಬರ್ತಾರ. ಬರೋದ್ರೊಳಗ ಹೊಲ ತುಂಬಾ ನಾಟಿತ್ತಂತ. ಇದು ಮಾಳಿಂಗರಾಯನ ಪವಾಡದ. ಅಂತ ಜೇವರ ಚನ್ನಬಸಪ್ಪ ಗೌಡ್ರು ಲಿಂಗೈಕ್ಯ ಆಗಿರ್ತಕ್ಕಂತ ಸಂದರ್ಭದೊಳಗ
ಈ ನಾಡಿನ ಎಲ್ಲ ಶರಣ ಮಾಂತರ ಬಂದು ಆತನ ಗುಡಿ ಕಟ್ಟಿ ಗುಡಿ ಮ್ಯಾಗ ಭಂಡಾರ ಆರಿಸಿ ಜಾತ್ರೆ ಮಾಡ್ತಾರ. ಇದು ಜಾತಿ ಧರ್ಮಕ್ಕೆ ಸೀಮಿತವಾಗಿರತಕ್ಕಂಥದ್ದಲ್ಲ. ಇಂಥ ಒಂದು ಪವಿತ್ರ ಧರ್ಮದೊಳಗೆ ನೀವೆಲ್ಲರೂ ಕೂಡ ಹುಟ್ಟಿದ್ದೀರಿ ಅಂತಂದ್ರ ಹಾಲು ಮತ ಹಾಲಿನಟ್ಟೆ ಶ್ರೇಷ್ಠ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ನಿಮ್ಮನ್ನ ಲಕ್ಷ್ಮೀ ಪುತ್ರರಂತ ಕರೀತಾರ. ಏನರೇ ಸಭಾ ಸಮಾರಂಭ ಮಾಡಿದಾಗ, ಏನರೇ ಅಂಗಡಿ ಕಟ್ಟದಾಗ, ಏನರೇ ಒಂದು ಉದ್ಯೋಗ ಮಾಡುವಾಗ ಕುರುಬರು ಕರ್ಕೊಂಡು ಬಂದು ಭೂಣಿಗೆ ಮಾಡಿದ್ರ ಅದು ಒಳ್ಳೇದಾಗ್ತದ ಅಂತೇಳಿ ನಮಗ ಈಗಲ್ಲ ಭಗವಂತ ರೇವಣ ಸಿದ್ಧ ಮಾಳಿಂಗರಾಯ ನಮಗೊಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನಮಾನ ಗೌರವನ ಕೊಟ್ಟಿದ್ದಾನ. ಅದಕ್ಕೆ ತಕ್ಕಂಗ ನೀವು ನಡಿಬೇಕು, ಅದಕ್ಕೆ ತಕ್ಕಂಗ ನೀವು ನಡಿಬೇಕು. ಹಂಗ ನಡ್ಕೊಂಡಿದ್ದೇ ಆಗಿತ್ತಂದ್ರ ನಿಮ್ಮ ಧರ್ಮದೊಳಗ ಹುಟ್ಟಿ, ನಿಮ್ಮ ಸಂಸ್ಕಾರದೊಳಗೆ ಹುಟ್ಟಿ ಆ ಭಗವಂತ ಬೀರಲಿಂಗೇಶ್ವರ ಕೊಟ್ಟಿರುವ ಭಂಡಾರವನ್ನ ಹಣಿ ಮ್ಯಾಗ ಹಚ್ಕೊಂಡು, ಕಂಬಳಿಯನ್ನ ಹೆಗಲ ಮ್ಯಾಗ ಹೊತ್ಕೊಂಡು ನಾವು ನಡೆದಿದ್ದೇ ಆಗಿತ್ತಂದ್ರ ಈ ಹಾಲು ಮತ ಧರ್ಮ, ಈ ಸರ್ವ ಧರ್ಮಗಳ ಸಮನ್ವಯವಾಗಿ ನಾವೆಲ್ಲರೂ ಕೂಡ ನೀತಿಯುತವಾಗಿ ಬದುಕ್ತೀವಿ ಅನ್ನೋಂತಹದನ್ನ ಈ ಸಂದರ್ಭದೊಳಗೆ ಹೇಳಿ, ಬಹಳ ಜನ ರಾಜಕೀಯವಾಗಿ ಮಾತಾಡ್ತಿದ್ರು. ಇದು ರಾಜಕೀಯ ಮಾತಾಡುವಂತ ವೇದಿಕೆ ಅಲ್ಲ, ಇದು ಭಗವಂತನ ವೇದಿಕೆ ಅದ. ಎಲ್ಲರೂ ಕೂಡ ನಮ್ಮ ಮತದಾನ ಮಾಡುವಂತಹ ಸಂದರ್ಭದೊಳಗೆ ಎಲ್ಲರಿಗೂ ಹಕ್ಕನ್ನು ಕೊಟ್ಟಿದ್ದಾರ. ಸಂವಿಧಾನದೊಳಗೆ BR ಅಂಬೇಡ್ಕರ್ ಅವರು ಮತ ಚಲಾಯಿಸುವಂತ ಹಕ್ಕನ್ನು ಕೊಟ್ಟಿದ್ದಾರ. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ, ಇಂತ ಭಗವಂತನ ಕಾರ್ಯ ಮಾಡುವಾಗ ರಾಜಕಾರಣವನ್ನು ಅಡ್ಡ ತಂದು ಈ ಸಮಾಜಕ್ಕಾಗ್ಲಿ ಈ ಮಹಾತ್ಮರಿಗಾಗ್ಲಿ ಅಗೌರವ ಸಲ್ಲಿಸುವಂಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋದನ್ನ ಹೇಳಿ, ಇನ್ನೊಂದು ಕಿವಿ ಮಾತು ಏನಂತಂದ್ರ ಒಂದಷ್ಟು ಜನ ರಾಜಕಾರಣಿಗಳು ಸಿದ್ದರಾಮಯ್ಯನ ಹೆಸರು ಹೇಳ್ತಾರ, ಅವ್ರವ್ರ ಮತಕ್ಷೇತ್ರದೊಳಗೆ ಹೆಸರು ಹೇಳಿ ವೋಟ್ ಪಡಿತಾರ. ಆದ್ರ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಸಂದರ್ಭದೊಳಗೆ ಮತ್ತೊಬ್ಬರ ಕಡೆ ನಿಂದಿರ್ತಾರ. ಇಂಥ ಕಾರ್ಯ ರಾಜಕಾರಣಿಗಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರ ಅಣ್ಣ ಹೇಳಿ ಯಾರ ಹೆಸರು ಹೇಳಿ ಓಟ್ ಪಡೆದಿರ್ತಿರಲ್ಲ ಅವ್ರಿಗೆ ನಿಯತ್ತಾಗಿ ನಿಂತ್ರಿ ಅಂದ್ರ ಮುಂದಿನ ಜೀವನ ನಿಮ್ದು ಸೂಕ್ತಿರ್ತದನ್ನಂತದನ್ನ ಹೇಳಿ ಈ ಪವಿತ್ರ ಕಾರ್ಯಕ್ರಮಕ್ಕ ಏನು ತನು ಮನ ಧನ ಸಮರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಲ್ಲ, ಸರ್ವರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಆಗ್ಲಿ. ಒಂದಷ್ಟು ಜನ ಸಣ್ಣ ಮಕ್ಕಳು ಬಂದು ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರು, ಬಹಳ ಸುಂದರವಾಗಿರ್ತಕ್ಕಂಥ ಹಾಡುಗಳನ್ನ ಹಾಡಿದ್ರು. ಆ ಎಲ್ಲಾ ಮಕ್ಕಳ ಭವಿಷ್ಯ ಕೂಡ ಬಂಗಾರ ಆಗ್ಲಿ. ಈ ಭಾಗದ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡ್ರಿ. ನೀವೆಲ್ಲರೂ ಪುಣ್ಯವಂತರದಿರಿ. ಹೆಂಗ ಪುಣ್ಯವಂತರದಿರಿ ಅಂದ್ರ ನಿಮಗೆ ST ಸರ್ಟಿಫಿಕೇಟ್ ಸಿಗ್ತದ. ನಮ್ ಭಾಗದ ನಾವಿನ ಬಡದೆ ಹೇಳತ್ತ ತಗೊಳಕ್, ನಮ್ ಭಾಗದಾಗ ಹಗಲ ರಾತ್ರಿ ಇನ್ನ ಕಷ್ಟ ಪಡ್ಲಿಕ್ಕತ್ತಿದ್ದೇವೆ. ಇನ್ನ ನಮ್ಮ ಬಂಡಪ್ಪನವ್ರಿಗಾಗ್ಲಿ ರಾಜಶೇಖರ್ ಪಟ್ರವ್ರಿಗೆ ಅದೇ ಕೇಳ್ಕೊತೀವಿ, ನೀವು ಕೇಂದ್ರಕ್ಕೆ ಒಪ್ಪಿಸ್ರಿ, ನೀವು ರಾಜ್ಯಕ್ಕೆ ಒಪ್ಪಿಸ್ರಿ ಅಂತ ನಮ್ಮ ಭಾಗದಾಗ ಕೇಳ್ಕೊಳ್ಲಿಕ್ಕತ್ತಾರ. ನೀವು ಪುಣ್ಯವಂತರದಿರಿ. ನಿಮ್ಗ ಈ ಭಾಗದ ರಾಜಕಾರಣಿಗಳೆಲ್ಲರೂ ಕೂಡ ಸಹಕಾರವನ್ನ ಮಾಡಿ, ನಾನು ಹೆಸರಿಟ್ಟು ಹೇಳಂಗಿಲ್ಲ, ಸಹಕಾರ ಮಾಡಿದ್ರ ಸಹಕಾರ ನೀವು ಮಾಡ್ಬೇಕು. ಹೆಸರಿಟ್ಟು ಹೇಳಂಗಿಲ್ಲ, ಎಲ್ಲಾ ರಾಜಕಾರಣಿಗಳ ಸಹಕಾರ ನಿಮಗೆ ST ಸರ್ಟಿಫಿಕೇಟ್ ಸಿಕ್ಕದ. ಆ ST ಸರ್ಟಿಫಿಕೇಟ್ ಅನ್ನು ಬಳಸಿಕೊಂಡು ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಟ್ಟು ನಿಮ್ಮ ಮಕ್ಕಳು ಕೂಡ IAS KS ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನದಾಗ ನಿಂದಿರ್ಬೇಕು. ಇವತ್ತು ಒಬ್ಬ PS ಆಫೀಸರ್ ಬಂದಿದ್ದಾರೆ, ಇದೇ ಸಮಾಜದೊಳಗೆ ಹುಟ್ಟಿರ್ತಕ್ಕಂಥವ್ರು, ಅವರು ಕೂಡ ಇಂಥ ಹುದ್ದೆ ಒಳಗೆ ಬರ್ಬೇಕಾಗಿತ್ತಂದ್ರ ಅವ್ರ ತಂದೆ ತಾಯಿಯು ಕೂಡ ಕಷ್ಟವನ್ನ ಪಟ್ಟು ಕಷ್ಟದೊಳಗೆ ಶಿಕ್ಷಣವನ್ನ ಪಡೆದು ಇವತ್ತಿನ ದೊಡ್ಡ ದೊಡ್ಡ ಅಧಿಕಾರಿಗಳಾಗುವಂತ ಸಂದರ್ಭವನ್ನು ನಾವು ಕಾಣ್ಲಿಕ್ಕಿದ್ದೀವಿ. ನಿಮ್ಮ ಮಕ್ಕಳು ಕೂಡ ಉತ್ತಮವಾದ ಶಿಕ್ಷಣವನ್ನ ಪಡೆದು ನಿಮ್ಮ ಮಕ್ಕಳು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ಥಾನಮಾನದಾಗಿದ್ರ ಈ ಸಮಾಜ ಮುಂದುವರಿತದ ಅನ್ನೋದನ್ನ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಸರ್ವರಿಗೂ ಕೂಡ ನಮ್ಮನ್ನು ಕೂಡ ಅತ್ಯಂತ ದೂರದಿಂದ ಗೌರವಿಸಿರ್ತಕ್ಕಂಥ ಈ ಸಮಿತಿಯ ಸರ್ವ ಸದಸ್ಯರುಗಳಿಗೂ ಅಧ್ಯಕ್ಷರುಗಳಿಗೂ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿಗೂ ವಿರಾಮ ಕೊಡ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.